ಕೊನೆಯ ನೇರ ಪ್ರಶ್ನೆ ಸರ್, ಸಿದ್ದರಾಮಯ್ಯ ಅವರು ಮಾತಾಡೋ ಟ್ವೀಟ್ ಅನ್ನು ಗಮನಿಸಿದ್ರಿ ಅನ್ಸುತ್ತೆ, ನಾನು ಕುರಿ ಕಾಯೋನು ಸಿಎಂ ಆಗಿದ್ದೀನಿ ಅಂತ ಹೇಳಿ ಸಹಿಸ್ತಾ ಇಲ್ಲ ಒಂದಷ್ಟು ಶಕ್ತಿಗಳು ಅಂತ ಹೇಳ್ತಾರೆ. ಸಹಿಸ್ತಾ ಇಲ್ಲ, ಅದು ಅವರ ಒಳಗಡೆ ಇರ್ತಕ್ಕಂಥ ದುಗುಡ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಕುರುಬರು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದ್ರ? ಅವತ್ತು ಮಾಡಬೇಕಾದ್ರೆ ಇವರನ್ನ ರಾಜಕೀಯವಾಗಿ ಬೆಳೆಸಿದಂಥವ್ರು ಕೇವಲ ಕುರುಬ ಸಮಾಜದವ್ರು ಬೆಳೆಸಿದ್ದಾರೆ. ಮೈಸೂರಿನ ರಾಜಕಾರಣದಲ್ಲಿ ಯಾವ್ಯಾವ ಸಮಾಜಗಳು ಜಾತಿ ಭೇದ ಮರೆತು ಇವರ ಒಂದು ರಾಜಕೀಯದ ಬೆಳವಣಿಗೆಗೆ ಅವ್ರ ಶಕ್ತಿ ತುಂಬಿದ್ದಾರೆ ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನವೂ ಅವ್ರಿಗಿಲ್ವ ಅಂತ ಕೇಳ್ತೀನಿ ನಾನು. ಇವತ್ತು ಏನೇನು ಹೇಳ್ಕೊಂಡಿದ್ದಾರೆ ಅದು ಅವರ ಕುರ್ಚಿಯ ಒಂದು ಕಳ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸಮಾಜದ ಹೆಸರನ್ನ ಆ ಒಂದು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಅವರು ದುರುಪಯೋಗ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾದ ಒಂದು ಟ್ವೀಟ್ ಮಾಡಿದ್ದಾರೆ ಅಂತೀರಾ? ಹಾಗಾದ್ರೆ ಅದನ್ನ ಅವರ ಸುದೀರ್ಘವಾದಂಥ ಮನದಾಳದ ಮಾತುಗಳನ್ನು ಒಂದು ಪತ್ರಿಕೆಯಲ್ಲೂ ಗಮನಿಸ್ತೆ. ನಿನ್ನೆ ದಿನ ಒಂದು ಅರ್ಧ ಪೇಜ್ ಬರ್ಕೊಂಡಿದ್ದಾರೆ, ಅವ್ರದ್ದು ಫೋಟೋ ಇದೆ. ಅದಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ನೋಡಿದ್ರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವರು ಹೇಳಿರ್ತಕ್ಕಂಥ ಬಸವಣ್ಣನವರು, ನಾರಾಯಣ ಗುರುಗಳು, ಅಲ್ಲಿಂದ ಕನಕದಾಸರು ಹೆಸರುಗಳನ್ನು ಹೇಳಿದ್ದಾರೆ. ಆ ಒಂದು ವ್ಯಕ್ತಿಗಳ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ, ಅವ್ರ ನಡವಳಿಕೆ ಏನಿದೆ, ಎಷ್ಟರ ಮಟ್ಟಿಗೆ ಇವರು ನಿಜಕ್ಕೂ ಜಾತಿ ಭೇದ ಮರೆತು ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಬೂತ್ ಕನ್ನಡಿಯಾಗಿ ಹುಡುಕ್ಬೇಕು. ನಾನು ಯಾವುದಕ್ಕೂ ಹೆದರಲ್ಲ ಅಂತ ಹೇಳಿದ್ದಾರೆ, ಹೆದರಿ ಓಡೋಗನಲ್ಲ ಅಂತ. ಯಾರು ಹೆದರಕ್ಕಾಗಲ್ಲ, ಹೆದರ್ಕಂಡೆಲ್ಲಿ ಓಡೋಕಾಯ್ತದೆ? ಹೆದರ್ಕೊಂಡು ಹೋಗ್ತಾರಂತ ಯಾರು ಹೇಳಿದ್ರು? ಯಾರಾದ್ರೂ ಹೆದರ್ಕೊಂಡು ರಣೇಡಿ ಥರ ಹೋಗ್ತಾರೆ ಅಂತ ಹೇಳಿದ್ರ? ಅವ್ರ ಬಾಯಲ್ಲಿ ಅದು ಯಾಕೆ ಬಂದಿದೆ ಅಂದ್ರೆ ರಣೇಡಿ ಆಗ್ತಕ್ಕಂಥ ಸಿದ್ಧವಾಗಿದ್ದಾರೆ. ಬ್ರೇಕ್ ಹಾಕ್ಲಿಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಹಾಗಾದ್ರೆ ನನಗೆ ಗೊತ್ತಿಲ್ಲ ಅವ್ರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೋ, ಆದ್ರೆ ರಾಜ್ಯದ ಜನತೆಗೆ ನಿರಾಸೆ ಮಾಡಿದ್ದಾರೆ. ಇದಿಷ್ಟು ಕೇಂದ್ರ ಸಚಿವರ ಅಂತ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.